ಕನಕಪುರ ಭಾರತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಕನಕಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಗ್ರಾಮಾಂತರ ಮಂಡಲ ಹಾಗೂ ನಗರ ಮಂಡಲದ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ತುಂಗಣಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಳಿ ಹಮ್ಮಿಕೊಳ್ಳಲಾಗಿತ್ತು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯು ಇದೇ ತಿಂಗಳ 14ನೇ ತಾರೀಕಿನಂದು ಇದ್ದು, ಇದರ ಅಂಗವಾಗಿ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ಕೆ.ಪಿ. ಕುಮಾರ್ ಹಾಗೂ ನಗರ ಮಂಡಲದ ಬಿಜೆಪಿ ಅಧ್ಯಕ್ಷ ಮಂಜುನಾಥ್ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷೆ ಮಮತಾರವರ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನೆರವೇರಿತು. ತುಂಗಣಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸುತ್ತಲೂ ಗಿಡಗಂಟೆಗಳು ಬೆಳೆದಿದ್ದು ಸೊಳ್ಳೆಗಳ ಆವಾಸ ಸ್ಥಾನವಾಗಿತ್ತು. ಗ್ರಾಮ ಪಂಚಾಯಿತಿ ಎದುರೇ ಇರುವ ಈ ಆಸ್ಪತ್ರೆಯು ಸ್ವಚ್ಛತೆಯಿಂದ ದೂರ ಉಳಿದಿದ್ದು, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಕೋಟೆ ರಾಜೇಶ್ ಮರಿಗೌಡ, ಜಿಲ್ಲಾ ಸಂಚಾಲಕರಾದ ಕೃಷ್ಣಪ್ಪ, ರಮೇಶ್, ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಅಡನಕುಪ್ಪೆ ಪಾಲಾಕ್ಷ, ಅಶ್ವಥ್ ಕುಮಾರ್, ಪ್ರಧಾನ ಕಾರ್ಯದರ್ಶಿಗಳಾದ ಕೆಂಪರಾಜು, ಶ್ರೀವಲ್ಲಿ, ಡಿ. ಉಮೇಶ್, ಸುಂದರ್ ಕುಮಾರ್, ಪುಟ್ಟಸ್ವಾಮಿ, ಪತ್ರಿಕಾ ಸಂಪರ್ಕ ಸಂಚಾಲಕ ಡಿ.ಕೆ. ಭರತ್ ಕುಮಾರ್, ಯುವ ಮೋರ್ಚಾ ಅಧ್ಯಕ್ಷ ತಿಮ್ಮಪ್ಪ, ದಿಶಾ ಕಮಿಟಿ ಸದಸ್ಯರಾದ ಡಿ. ಶ್ರೀನಿವಾಸ್, ಅನಂತಕುಮಾರ್, ಶಿವರಾಜು, ಬಿಜೆಪಿ ಮಹಿಳಾ ಮೋರ್ಚಾ ನಗರ ಮಂಡಲ ಅಧ್ಯಕ್ಷೆ ಮಹಾದೇವಿ, ಕಾರ್ಯದರ್ಶಿ ಶಿವರಾಜು ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ತಾಲೂಕು ಅಧ್ಯಕ್ಷ ಕೆ.ಪಿ. ಕುಮಾರ್ ಅವರು ಮಾತನಾಡಿ, ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಳಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಮಾಡುತ್ತಾ ಬರಲಾಗಿದೆ. ಅದೇ ರೀತಿ ಈ ದಿನವೂ ಕೂಡ ತುಂಗಣಿ ಆರೋಗ್ಯ ಕೇಂದ್ರದ ಬಳಿ ಸ್ವಚ್ಛತಾ ಅಭಿಯಾನವನ್ನು ಮಾಡಲಾಗುತ್ತಿದೆ ಎಂದು ಹೇಳಿದರು. ಅಂಬೇಡ್ಕರ್ ಅವರು ನಮ್ಮನ್ನು ಅಗಲಿದ್ದರೂ ಸಹ ಅವರ ಸಾಧನೆಗಳು ನಮ್ಮ ಮುಂದೆ ಇವೆ. ಅವರ ಸಾಧನೆಗಳು ಜೀವಂತವಾಗಿ ಇರಬೇಕು ಎಂಬ ಉದ್ದೇಶದಿಂದ ಎಲ್ಲ ಬಿಜೆಪಿ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತಿದ್ದೇವೆ ಎಂದು ಹೇಳಿದರು. ನಗರ ಘಟಕದ ಅಧ್ಯಕ್ಷ ಮಂಜುನಾಥ್ ಅವರು ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆ ವಿದ್ಯಾವಂತರಾಗಬೇಕು, ಆರೋಗ್ಯವಂತರಾಗಿರಬೇಕು ಎಂಬ ಸಂವಿಧಾನವನ್ನು ಕೊಟ್ಟ ಅಂಬೇಡ್ಕರ್ ಅವರು ಜನ್ಮದಿನದ ಅಂಗವಾಗಿ 10 ಹಲವು ಕಾರ್ಯಕ್ರಮಗಳನ್ನು ಕನಕಪುರ ವಿಧಾನಸಭಾ ಕ್ಷೇತ್ರದ ನಗರ ಮಂಡಲ ಹಾಗೂ ಗ್ರಾಮಾಂತರ ಮಂಡಲದ ವತಿಯಿಂದ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತುಂಗಣಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸುತ್ತ ಎಲ್ಲ ಗಿಡಗಂಟೆಗಳು ಹಾಗೂ ಕಸವನ್ನು ತೆಗೆದು ಸ್ವಚ್ಛಗೊಳಿಸಲಾಯಿತು. ವಿಧಾನಸಭಾ ಕ್ಷೇತ್ರದ 2 ಮಂಡಲದ ಅಧ್ಯಕ್ಷರಾದ ಕೆ.ಪಿ. ಕುಮಾರಣ್ಣವರು ಹಾಗೂ ಕೆ. ಮಂಜುನಾಥ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಹಾಗೂ ಈ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ವಿಶೇಷವಾದಂತಹ ಯೋಜನೆಯ ಪದಾಧಿಕಾರಿಗಳಾದ ಶ್ರೀಮತಿ ಶ್ರೀವಲ್ಲಿ ಕೃಷ್ಣರವರು ಹಾಗೂ ಮಮತಾ ಮೇಡಮ್ ಮಹಿಳಾ ಮೋರ್ಚಾ ಅಧ್ಯಕ್ಷರು ಇವರ ಸಮಕ್ಷಮದಲ್ಲಿ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿಗಳು, ಭಾರತದ ಸರ್ವಶ್ರೇಷ್ಠ ಹಾಗೂ ಯುಗ ಪುರುಷ ಅಂತಾನೆ ನಾವು ಕರಿಬಹುದು. ಅವರ ಒಂದು ಜನ್ಮದಿನದ ನಿಮಿತ್ತ ನಾವು ಈ ಒಂದು ತುಂಗಣಿ ವಿಶೇಷವಾಗಿ ಆಯುಷ್ಮಾನ್ ಆರೋಗ್ಯ ಮಂದಿರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ಸ್ವಚ್ಛತಾ ಅಭಿಯಾನವನ್ನು ಇಟ್ಕೊಂಡು ಸಂಪೂರ್ಣವಾಗಿ ಸ್ವಚ್ಛತೆಯನ್ನ ಮಾಡಿ ಒಂದು ಭಾರತ ಸ್ವಚ್ಛ ಭಾರತ್ ಅಂತ ನಮ್ಮ ಮೋದಿಯವರ ಏನು ಹೇಳಿದ್ದಾರೆ ಅದಕ್ಕೆ ಸಂಪೂರ್ಣವಾದ ಮನ್ನಣೆಯನ್ನು ನೀಡಿ ತುಂಗಣಿ ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಸದುದ್ದೇಶ ಏನಪ್ಪ ಅಂತಂದರೆ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಅವರು
ಸತ್ತಿದ್ರು ಸಹಿತ ಅವರು ಸಾಧನೆಗಳು ನಮ್ಮ ಹತ್ರ ಮೆದುಗಿದೆ. ಆ ಸಾಧನೆಗಳು ಜೀವಂತ ಉಳಿಬೇಕು ಅಂತೇಳಿ ಆ ಒಂದು ನೆನಪಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ. ನಮ್ಮ BJP ಎಲ್ಲ ಕಾರ್ಯಕರ್ತರು ಸಹಿತ ಭಾಳ ಒಗ್ಗಟ್ಟಿನಿಂದ ಈ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದ ಪ್ರಯುಕ್ತ 14ನೇ ತಾರೀಕಿದೆ ಈ ತಿಂಗಳು. ಅದರ ಪ್ರಯುಕ್ತ ನಮಗೆ ನೇಮಿಸಿರುವಂಥ ಎಲ್ಲ ಕಾರ್ಯಗಳು, ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು, ಇದು ಬರೀ ಇವತ್ತಿಗೆ ಸೀಮಿತ ಅಲ್ಲ, ಇದು ಪ್ರತಿ ಶುಕ್ರವಾರ ಎಲ್ಲ ಮಂಡಲದವರು ಮಾಡ್ತಾ ಇದ್ದಾರೆ ಅವರವರು ತಾಲೂಕಲ್ಲಿ, ಅವರವರ ಗ್ರಾಮದಲ್ಲಿ. ಬಟ್ ಈ ಸಲ ಅಂದರೆ ಇನ್ನೂ ಜಾಸ್ತಿ ಮಾಡಬೇಕು. ಪ್ರತಿಯೊಬ್ಬರನ್ನು ಹಿರಿಯ ನಾಗರಿಕರುಗಳನ್ನ ಗುರುತಿಸಬೇಕು. ಯಾರು ನಮ್ಮ ಸಂಘಟನೆಗೆ ತೊಡಗಿಸ್ಕೊತಾ ಇದ್ದಾರೆ, ಯಾರು ಒಳ್ಳೊಳ್ಳೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ, ಅವ್ರನ್ನೆಲ್ಲ ನಾವು ಹೋಗಿ ಭೇಟಿ ಮಾಡಬೇಕು. ಮತ್ತು ಮೋದಿಜಿಯ ಕನಸು ಸ್ವಚ್ಛ ಭಾರತ, ಅದನ್ನು ನಾವು ಎಲ್ಲ ಕಡೆ ನೀಟಾಗಿ ಇಟ್ಕೋಬೇಕು. ಮತ್ತು ಎಲ್ಲರಿಗೂ ನಾವು ಹೇಳಬೇಕು, ಏನು ನಾವು ನೀಟಾಗಿ ಇಟ್ಕೊಂಡ್ರೆ ಹೇಗಿದೆ ಅಂತ ಅಂದ್ಬಿಟ್ಟು, ಏನು ಹೈಜೀನ್ ಮೇಂಟೈನ್ ಮಾಡಬೇಕು ಅಂತ. ನಮ್ಮ ಅಧ್ಯಕ್ಷರಾದ ನಮ್ಮ KP ಕುಮಾರಣ್ಣ ಅವರು, ಅವರ ಅಧ್ಯಕ್ಷತೆಯಲ್ಲಿ, ಎಲ್ಲ ನಮ್ಮ ನಗರ ಅಧ್ಯಕ್ಷ ಅವರ ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಮಾಡಕ್ಕೆ ಬಂದಿದ್ದೀವಿ. ನಮ್ಮ ಸಂಚಾಲಕರು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಿತಿನಲ್ಲಿ ಮಮತಾರು ಇದ್ದಾರೆ, ಅವರು ಗ್ರಾಮಾಂತರ ಅಧ್ಯಕ್ಷೆ. ಅವರ ಸಮೀಕ್ಷೆಯಲ್ಲಿ ನಾವೆಲ್ಲ ಇದನ್ನು ಸ್ವಚ್ಛತಾ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಆತ್ಮೀಯ ಕಾರ್ಯಕರ್ತರು, ವಿಧಾನಸಭಾ ಕ್ಷೇತ್ರದ 2 ಮಂಡಲದ ಕಾರ್ಯಕರ್ತರು ನಾವೆಲ್ಲ ಸೇರಿ ಏನು ಈ ತಿಂಗಳು 14ನೇ ತಾರೀಕು ಈ ದೇಶ ಕಂಡಂತಹ ಒಬ್ಬ ಮಹಾನ್ ನಾಯಕ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಕಾರ್ಯಕ್ರಮದ ಪ್ರಯುಕ್ತ ಇಂದು ಚುಂಗಣಿ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಉದ್ದೇಶ ಬಹುಶಃ ದೇಶಕ್ಕೆ ಒಬ್ಬ ಒಳ್ಳೆ ಸತ್ಪ್ರಜೆ ಆಗಬೇಕು, ದೇಶದಲ್ಲಿ ಎಲ್ಲರೂ ಕೂಡ ನನ್ನ ಥರನೇ ವಿದ್ಯಾವಂತರಾಗಬೇಕು, ನನ್ನ ಕಷ್ಟ ಬೇರೆಯವರು ಪಡಬಾರ್ದು ಅಂತ ಹೇಳಿ ಬಾಬಾ ಸಾಹೇಬರು ಈ ದೇಶದ ಜನ ಸಂವಿಧಾನವನ್ನು ಒಂದು ರಚನೆ ಮಾಡ್ತಾರೆ. ಹೇಗೆ ಮಹಾಭಾರತದಲ್ಲಿ ಭಗವದ್ಗೀತೆ ಹಾಗೂ ರಾಮಾಯಣ ಪವಿತ್ರವಾದ ಗ್ರಂಥಗಳು, ಹಾಗೆ ಸಂವಿಧಾನ ಕೂಡ ಒಂದು ಪವಿತ್ರವಾದ ಗ್ರಂಥ. ಅಂತ ಪವಿತ್ರವಾದ ಸಂವಿಧಾನ ಕೊಟ್ಟಂತಹ ಬಾಬಾ ಸಾಹೇಬರ ನೆನಪಲ್ಲಿ ಇಂದು ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಜಿಲ್ಲೆಯ ಈ ಸಮಿತಿಯ ಪದಾಧಿಕಾರಿಗಳು ಆದಂತಹ ಗ್ರಾಮಾಂತರ ಮಂಡಲ ಅಧ್ಯಕ್ಷರು ಮಮತಾರವರು ಹಾಗೂ ಇನ್ನೇ ಹಲವು ಕಾರ್ಯಕರ್ತರು, ನಮ್ಮ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಕುಮಾರಣ್ಣನವರು, ರಾಜೇಶ್ ಅಣ್ಣವರು, ಹೀಗೆ ಎಲ್ಲರೂ ಸೇರಿ ನಾವೆಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮತ್ತು ಇಂದು ಇಬ್ಬರು ತಾಲೂಕಿನ ಹಿರಿಯ ಅಧಿಕಾರಿಗಳನ್ನ ನಾವು ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದೇವೆ. ಜೊತೆಗೆ ಇಬ್ಬರು ಹಿರಿಯ ಭಾಜಪ ಕಾರ್ಯಕರ್ತರ ಮನೆಗೆ ಹೋಗಿ ನಾವು ಅವ್ರ ಜೊತೆ ನಾವು ಒಂದಷ್ಟು ಕೆಲವು ಕಾಲ ಸಂವಾದ ಕೂಡ ಮಾಡಲಿದ್ದೇವೆ. ಹಾಗೂ 14ನೇ ತಾರೀಕು ಕನ್ನಪುರ ನಗರದಲ್ಲಿ ಬಾಬಾ ಸಾಹೇಬರು ಜನ್ಮದಿನ ಕಾರ್ಯಕ್ರಮದ ಪ್ರಯುಕ್ತ ಒಂದು ನಮ್ಮ ಕಾರ್ಯಕರ್ತರ ಮನೆಯಲ್ಲಿ ಒಂದಷ್ಟು ಜನ ಕಾರ್ಯಕರ್ತರಿಗೆ ಒಂದು ಊಟದ ವ್ಯವಸ್ಥೆ ಕೂಡ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮ ಎಲ್ಲರೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇಂದು ಏನು 14ನೇ ತಾರೀಕು ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮದಿನ. ಪ್ರತಿ ವರ್ಷವೂ ಕೂಡ ನಾನು ಕೂಡ ಅಧ್ಯಕ್ಷ ಆಗಿದ್ದಾಗ ಸಂದರ್ಭದಲ್ಲೂ ಕೂಡ ಆಸ್ಪತ್ರೆಗಳು, ಶಾಲೆಗಳ ಸ್ವಚ್ಛತೆಯನ್ನು ಪ್ರತಿ ವರ್ಷ ಕೂಡ ಮಾಡ್ಕೊಂಡು ಬಂದಾ ಇದ್ದೀವಿ ನಾವು. ಈ ಸಂದರ್ಭದಲ್ಲಿ ಏನು ಒಂದು ನಮ್ಮ ಕಾನ್ಸೆಪ್ಟ್ ಏನಿದೆ, ಅಂಬೇಡ್ಕರ್ ಅವರ ಕಾನ್ಸೆಪ್ಟ್, ಪ್ರತಿ ಗ್ರಾಮಗಳಲ್ಲೂ ಕೂಡ ಅಥವಾ ಸಂಬಂಧಪಟ್ಟಂತಹ ಎಲ್ಲಿ ಗಲೀಜಿರುತ್ತೆ ಅದನ್ನು ಸ್ವಚ್ಛಗೊಳಿಸುವಂತಹ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಹಮ್ಮಿಕೊಂಡು ಮಾಡ್ತಾ ಇದ್ದೇವೆ. ಒಂದೇ ದಿನಕ್ಕೆ ಇದನ್ನು ಸೀಮಿತ ಇಲ್ಲ. ಇನ್ನು ಮುಂದೆ ಕೂಡ ಈ ಒಂದು ಏನು ಕಾರ್ಯಕ್ರಮ ಅಂಬೇಡ್ಕರ್ ಜಯಂತಿ ಆದರೂ ಕೂಡ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾನೆ ಇರ್ತೀವಿ. ಸ್ವಚ್ಛತೆಯನ್ನು ಒಂದು ಕಾಪಾಡಬೇಕಲ್ವಾ, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಾವೆಲ್ಲರೂ ಕೂಡ ಸ್ವಚ್ಛತೆಯನ್ನು ಮಾಡ್ತಾ ಇದ್ದೇವೆ. ಈ ತಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತೇಳಿ ನಮ್ಮ ಕಾರ್ಯಕರ್ತ ಬಂಧುಗಳಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.